ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಮನಿ ಸೇವಿಂಗ್ಸ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನನ್ನ ಪರ್ಸ್ ಬೇಕು. ಸೊ ನಾನಿವತ್ತು ನನ್ನ ಪರ್ಸಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಿಮಗೆ ಫಸ್ಟ್ ತೋರಿಸ್ತೀನಿ. ನಾನು ತುಂಬ ವರ್ಷಗಳಿಂದ ಮನಿ ಸೇವಿಂಗ್ಸ್ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ನಾನು ಕೆಲವು ಟಿಪ್ಸ್ನೆಲ್ಲ ಫಾಲೋ ಆಗ್ತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಪರ್ಸ್ ತುಂಬ ಹಣನೇ ಇದೆ, ದುಡ್ಡೇ ಇದೆ. ಸೊ ಕೈ ತುಂಬ ಯಾವಾಗಲೂ ದುಡ್ಡಿದ್ರೆ ಎಷ್ಟು ಒಳ್ಳೇದಲ್ವಾ ಫ್ರೆಂಡ್ಸ್. ಇವಾಗ ನಾನು ಒಂದು ಹಳದಿ ಬಟ್ಟೆ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಹಳದಿ ಬಟ್ಟೆ ಮೇಲೆ ಅಮೌಂಟ್ ಇಡೋದ್ರಿಂದ ತುಂಬಾ ಒಳ್ಳೆಯದು. ಹಳದಿ ಅಂದರೆ ಗುರು ಅಂತಾರೆ. ಸೊ ತುಂಬಾ ಒಳ್ಳೆಯದು. ಗುರುಬಲ ಇದ್ದರೆ ಚೆನ್ನಾಗೇ ನಮಗೆ ದುಡ್ಡು ಕೈಗೆಲ್ಲ ಸಿಗುತ್ತೆ. ಅಂದರೆ ಗುರುಬಲ ಇರಬೇಕು ಒಳ್ಳೆಯದಾಗಕ್ಕೆ, ಒಳ್ಳೆಯದಾಗಿ ನಮ್ಮ ಕೈಗೆ ಅಮೌಂಟು ಎಲ್ಲ ಬರೋಕ್ಕೆ, ನಮ್ಮ ಕೈಯಲ್ಲಿ ದುಡ್ಡು ಉಳಿಯೋಕ್ಕೆ. ಸೊ ಗುರುಬಲ ಇರಬೇಕು. ಅದಕ್ಕೆ ಆದಷ್ಟು ಹಳದಿ ಬಟ್ಟೆಗಳನ್ನ ಬಳಸಬೇಕು ಅಂತ ಹೇಳ್ತೀನಿ. ಈಗ ನೋಡಿ, ಅಮೌಂಟು ಇಷ್ಟು ಇದೆ. ಈ ಅಮೌಂಟು ಯಾವುದು, ನಾನು ಸೇವಿಂಗ್ಸ್ ಮಾಡಿರೋದಾ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟು ಇದಲ್ಲ. ಇದು ಬಂದು ಮಂತ್ಲಿ ನಾನು ಮನೆಗೆ ಅಂತ ಖರ್ಚು ಮಾಡೋ ಅಮೌಂಟು. ಅಂದರೆ ಮೇಂಟೆನೆನ್ಸ್ ಮಾಡ್ತೀವಲ್ಲ, ಸೊ ಈ ಮಂತದ್ದು ಮೇಂಟೆನೆನ್ಸ್ ಅಮೌಂಟು ನನ್ನ ಕೈಗೆ ಬಂದಿದೆ. 18,000 ಬಂದಿದೆ. ಈ ಸರಿ ಕಡಿಮೆನೇ ಬಂದಿದೆ ಕೈಗೆ. ಯಾಕಂದರೆ ಒಂದು ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ ಲೇಟಾಗಾಯಿತು. ಹಾಗೆ ಒಂದು ಸ್ವಲ್ಪ ಕಮ್ಮಿನೂ ಬಂದಿದೆ. ಸೊ ನಾನು ಹೇಗೆ ಮನಿ ಸೇವಿಂಗ್ ಮಾಡ್ತೀನಿ, ಸೊ ನನ್ನ ಮನಿ ಸೇವಿಂಗ್ ಟಿಪ್ಸ್ ಏನು ಅಂತ ಹೇಳ್ತೀನಿ ಬನ್ನಿ. ಸೊ ನಾನು ಈ ಮೇ ತಿಂಗಳು ನನಗೆ 18,000 ಕೈಗೆ ಬಂದಿದೆ. ಇದರಲ್ಲೇ ನಾನು ಮನೆ ನಡೆಸಬೇಕು. ಸೊ ನಾನು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೇಗೆ ಮನೆ ನಡೆಸ್ತೀನಿ, ಅದರಲ್ಲೂ ಕೂಡ ನಾನು ಒಂದಿಷ್ಟು ಅಮೌಂಟ್ ಅಂತ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನಿಮಗೆ ಶೇರ್ ಮಾಡ್ಕೊತೀನಿ. ಫಸ್ಟು ಹಾಲು ಮೊಸರಿಗೆ ನಮ್ಮ ಮನೇಲಿ ತಿಂಗಳಿಗೆ 2,000 ಆಗೇ ಆಗುತ್ತೆ. 30 ಡೇಸ್ಗೆ ಪಕ್ಕ 2,000 ಆಗೇ ಆಗುತ್ತೆ. ಯಾಕಂದರೆ ಮಗು ಒಂದು ಸ್ವಲ್ಪ ಬೇಸಿಗೆ ಕಾಲ ಇರೋದ್ರಿಂದ ಹಾಲು ಮೊಸರು ಜಾಸ್ತಿ ಕೊಡ್ತಾಯಿದ್ದೀನಿ ಪಾಪುಗೆ. ಅದಕ್ಕೆ ಇವಾಗ 2,000 ಆಗ್ತಿದೆ. ಅದಾದಮೇಲೆ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ವಾಟರ್ ಬಿಲ್ಲು ಇಷ್ಟು ಸೇರಿಸಿ ನಾನು 1,000 ರೂಪಾಯಿ ಹಾಕಿದ್ದೀನಿ. ಇಲ್ಲಿ ತಿಂಗಳಿಗೆ ಒಂದು ಸ್ವಲ್ಪ ಕಡಿಮೆನೇ ಬರುತ್ತೆ ನಮಗೆ. ನಾವು ಹಳ್ಳಿಯಲ್ಲಿರೋದಕ್ಕೆ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ವಾಟರ್ ಬಿಲ್ಲೆಲ್ಲ ಕಡಿಮೆನೇ ಬರುತ್ತೆ. ಅದಕ್ಕೆ 1,000 ಹಾಕಿದ್ದೀನಿ. ಆಮೇಲೆ ಗ್ರಾಸರೀಸು, ವೆಜಿಟೇಬಲ್ಸು, ಫ್ರೂಟ್ಸು 3,000 ಹಾಕಿದ್ದೀನಿ. ಇನ್ನೂ ಜಾಸ್ತಿನೇ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಅಮೌಂಟು ಕಡಿಮೆ ಕೈಗೆ ಬಂದಿರೋದ್ರಿಂದ ನಾನು ಇಷ್ಟು ಹಾಕಿದ್ದೀನಿ. ಮತ್ತು ಅದರ್ಸು ಏನಾದರೂ ಪರ್ಸ್ನಲ್ ಆಗಲಿ, ಏನಾದರೂ ಒಂಚೂರು ನಮಗೆ ಆ್ಯಡ್ ಆನ್ ಮಾಡ್ಕೊಬೇಕು, ಅರ್ಜೆಂಟಾಗಿ ಬೇಕು ಅಂತಂದಾಗ ಅದರ್ಸ್ಗೆ ನಾನೊಂದು 2,000 ಅಂತ ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಮೇಂಟೈನ್ ಆಗಿಲ್ಲ ಅಂತಂದರೆ ಈ 2,000ನ ನಾನು ಗ್ರಾಸರಿಗಾಗಲಿ ಬಳಸ್ಕೊತೀನಿ. ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು 2,000ನ ಇಟ್ಟಿದ್ದೀನಿ. ಆಮೇಲೆ ಸ್ನ್ಯಾಕ್ಸ್ ಬೇಕೇ ಬೇಕಲ್ವ ಫ್ರೆಂಡ್ಸ್. ಈ ಬಿಸ್ಕೆಟ್ ಆಗಲಿ, ಪಾಪುಗೆ ಬ್ರೆಡ್ ಆಗಲಿ, ಏನಾದರೂ ಪಾಪುಗೆ ಸ್ನ್ಯಾಕ್ಸ್ ಹಾಕ್ಕೊಡೋಕ್ಕೆ ಬೇಕೇ ಬೇಕು. ಸೊ ಅದಕ್ಕೆ 200 ಹಾಕಿದ್ದೀನಿ. ಮತ್ತು ಶಾಪಿಂಗ್ಗೆ 500 ಹಾಕಿದ್ದೀನಿ. ಮಂತ್ಲಿ ಏನಾದರೂ ಒಂದು ಮನೆಗೆ ಅರ್ಜೆಂಟಾಗಿರೋಂಥ ಏನಾದರೂ ಎಮರ್ಜೆನ್ಸಿ ಇಂಪಾರ್ಟೆಂಟ್ ಇರೋದು, ಇದೇನಾದರೂ ಥಿಂಗ್ಸ್ ತೊಗೊಳಕ್ಕೆ ಬೇಕು ಅಂತ. ಸೊ ಇವಾಗ ನಾನು ಮನಿ ಸೇವಿಂಗ್ ಟಿಪ್ಸು ಹೇಳ್ತೀನಿ ನೋಡಿ. ಸೊ ನಾನು ಸೇವಿಂಗ್ಸ್ ಮಾಡಬೇಕು ಅಂತಿದ್ದೀನಿ. ಇವಾಗ 18,000ದಲ್ಲಿ ನಾನು ಸೇವಿಂಗ್ಸ್ ಮಾಡಬೇಕು. ಸೊ ಹಾಲು ಮೊಸರು ಅಲ್ಲಿ 2,000 ಹಾಕ್ಕೊಂಡಿದ್ದೀನಲ್ಲ, ಈ 2,000ದಲ್ಲಿ ನಾನು 30 ಡೇಸು 2,000ದಲ್ಲಿ ನಾನು 200 ರೂಪಾಯಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, ಪಾಪುಗೆ ಜಾಸ್ತಿ ಊಟ ಎಲ್ಲ ಮಾಡಿದಷ್ಟು ಅವಳು ಏನು ಮಾಡ್ತಾಳೆ ಅಂತಂದರೆ ಸ್ವಲ್ಪ ಕಡಿಮೆ ತೊಗೊತಾಳೆ ಹಾಲು ಮೊಸರು. ಸೊ ಅದಕ್ಕೆ. ಆಮೇಲೆ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ವಾಟರ್ ಬಿಲ್ಲಲ್ಲಿ 50 ರೂಪಾಯಿ, ಗ್ರಾಸರಿ, ವೆಜಿಟೇಬಲ್, ಫ್ರೂಟ್ಸಲ್ಲಿ 500 ರೂಪಾಯಿ. ಸೊ ಆಗುತ್ತೋ ಇಲ್ವೋ ನೋಡಬೇಕು. ಈ ಸರಿ ಕಡಿಮೆ ದುಡ್ಡಿದೆ, ಬಟ್ ನಾನು ಹಿಂಗೆ ಯಾವಾಗಲೂ ಸೇವಿಂಗ್ಸ್ ಮಾಡ್ಕೊಳ್ಳೋದು. ಅದರ್ಸಲ್ಲಿ 100 ರೂಪೀಸು. ಹಾಗೆ ಸ್ನ್ಯಾಕ್ಸಲ್ಲಿ 50 ರೂಪೀಸು. ಹಾಗೆ ಶಾಪಿಂಗಲ್ಲಿ 200 ರೂಪೀಸ್ ನಾನು ಸೇವಿಂಗ್ ಮಾಡಬೇಕು ಅಂತಿದ್ದೀನಿ. ಶಾಪಿಂಗ್ ಕಡಿಮೆ ಮಾಡೋಣ, ಶಾಪಿಂಗಲ್ಲಿ ಆದಷ್ಟು ವೇಸ್ಟ್ ಮಾಡ್ದಿರೋ ದುಡ್ಡನ್ನ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು 30 ಡೇಸ್ಗೆ ನಾನು ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಆ್ಯಡ್ ಮಾಡಿದ್ರೆ 1,050 ಆಗುತ್ತೆ. ಸೊ 1,050 ನಾನು ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 50 ರೂಪೀಸ್ ಬಿಟ್ಬಿಡೋಣ ಅಂದ್ಕೊಂಡು 1,000 ಎತ್ತಿಟ್ಕೊತಾ ಇದ್ದೀನಿ ಇವಾಗಲೇ. ಸೊ 1,000 ನಾನು ಈ ಮಂತ್ಲಿ ಫಸ್ಟು ನಾನು ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ 1,000 ಎತ್ತಿಕೊಂಬಿಡ್ತೀನಿ ನನ್ನ ಪರ್ಸಲ್ಲಿ. ಇನ್ನು ನನಗೆ ಉಳಿಯೋದು 17,000. 17,000ದಲ್ಲಿ ನಾನು ಮನೆ ಮೇಂಟೈನ್ ಮಾಡಬೇಕು. ಸೊ ನಾನು ಮೇ ತಿಂಗಳಲ್ಲಿ ನಾನು ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಮೌಂಟು 1,050 ರೂಪಾಯಿ. ಅದರಲ್ಲಿ ನಾನು 50 ರೂಪಾಯಿ ಬಿಟ್ಬಿಡ್ತೀನಿ. ಸೊ 1,000 ರೂಪಾಯಿ ನಾನು ಸೇವಿಂಗ್ಸ್ ಮಾಡ್ಕೊತೀನಿ ನೋಡಿ. ಈ 1,000 ರೂಪಾಯಿ ನಾನು ಸೇವಿಂಗ್ಸ್ ಅಂತ ಎತ್ತಿಟ್ಬಿಡ್ತೀನಿ. ನಾನು ಇನ್ಯಾವುದಕ್ಕೂ ಉಪಯೋಗಿಸಲ್ಲ.
ಒಂದು ವೇಳೆ ಅಮೌಂಟ್ ಏನಾದರೂ ಶಾರ್ಟೇಜ್ ಬಂತು ಅಂತಂದರೆ ನಾನು ಇದರಲ್ಲಿ ಬಳಸ್ಕೊತೀನಿ. ಆದಷ್ಟು ನಾನೆಷ್ಟು ಕಡಿಮೆ ಖರ್ಚು ಮಾಡ್ತೀನೋ ಅಷ್ಟು ಅಮೌಂಟು ನನಗೆ ಉಳಿಯುತ್ತೆ. ಫ್ರೆಂಡ್ಸ್, ಈ ಥರ ನೀವು ಮಾಡಿ ನೋಡಿ. ಎಲ್ಲ ಲೀಸ್ಟ್ ಹಾಕ್ಕೊಳ್ಳಿ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ. ಅದರಲ್ಲಿ ₹50 ₹100 ಅಂತಲೇ ಸೇವಿಂಗ್ಸ್ ಮಾಡಿಕೊಂಡು ಕೂಡಿಕೊಂಡು ಲಾಸ್ಟಲ್ಲಿ ಎಷ್ಟು ಬರುತ್ತೋ ಅಮೌಂಟು ಸೇವಿಂಗ್ಸ್ ಅಂತ ಅದನ್ನು ಸಪ್ರೇಟಾಗಿ ನಾನು ಇವತ್ತು ಈ ಮಂತಲ್ಲಿ ಸೇವಿಂಗ್ಸ್ ಮಾಡಿರೋದು ಇಷ್ಟು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಕ್ಬಿಡಿ. ಇನ್ನು ಮಿಕ್ಕಿದ ದುಡ್ಡಲ್ಲಿ ಮನೆ ನಡೆಸ್ಕೊಂಡು ಹೋಗಿ ನೋಡಿ. ಸೊ ಮನಿ ಖಂಡಿತ ಸೇವ್ ಆಗುತ್ತೆ. ಪ್ರತಿ ತಿಂಗಳು ₹1000 ರೂಪಾಯಿಗಳ ಮೇಲೇ ಜಾಸ್ತಿನೇ ಮನಿ ಸೇವಿಂಗ್ಸ್ ಮಾಡ್ಬೋದು. ಸೊ ಇದು ನನ್ನ ಮನಿ ಸೇವಿಂಗ್ ಟಿಪ್ಸ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್